ನೋಡ್ರಿ ಚುರ್ಮಾರೆ ಮಾಡಿದ್ಲು, ಬಜ್ಜಿ ಮಾಡಂತಂದೆ ಬಜ್ಜಿ ಮಾಡಿದ್ಲು ಪಾಪ. ಅವ ಹೆಂಗಿತ್ತಿದ ನೋಡಿದ್ರಿ ನೀವು? ಹಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಅದಾರೆ ಹೆಂಗದ್ರಿ? ನಾವಂತೂ ಸೂಪರ್ ಆಗದೀವಿ. ಲಾಗ್ ಕೂಡ ಬೆಳಗ್ಗೆ ಎದ್ದು ಮಾಸ್ನಾಗ ಸ್ಟಾರ್ಟ್ ಮಾಡತ್ತೀನಿ. ನೋಡ್ರಿ ಇಲ್ಲಿ ಬೆಳಗಿನ ವಾತಾವರಣ ಹೆಂಗೈತೆ ಅಂತೇಳಿ ಶಿಸ್ತು ಬಿಸಿಲು ಬಿದ್ದೈತ್ರಿ. ಓಂಕಾರ ಶ್ರೀಗೆ ಚಹಾ ಮಾಡಿಕೊಟ್ಟಿದ್ನಿ, ಒಂದು ಬ್ರೆಡ್ ತಿನ್ಸೀನಿ. ಅಲ್ಲೇ ಹೊರಗಡೆ ಆಟ ಆಡಕತ್ತಾರ. ಓಮಗೆ ಏನು ಮಾಡಿ ಬಂದು ಹೇಳಕತ್ನಲ್ಲ, ಯಾಕ ನೀನು ಕರ್ಕೊಂಬೋಗು. ಇಲ್ಲಿ ನೋಡ್ರಿ ಯಾವ ನಮ್ಮನೆ ಅವತಾರ ಆಗ್ಯದ ಅಂತೇಳಿ. ಎಷ್ಟು ಚಂದ ಗಿಡ ಆಗಿದ್ದು ಬಾಳಿವು. ಮೊನ್ನೆ ಇಲ್ಲಿ ಆಣಿಕಲ್ ಮಳೆ ಬಿದ್ದೈತೆ ನೋಡ್ರಿ, ಗಾಳಿ ಮಳೆ. ಅವಾಗ ಇಷ್ಟು ಇಂತಿಂಥವು ಬಡ್ಡಿ ಒಳ್ಳೆ ಬಿಟ್ಟವು ನೋಡ್ರಿ, ಮುರಿದವ್ರೆಲ್ಲ ಒಳ್ಳೆ. ಸಿಕ್ಕಾಬಿಟ್ಟೆ ಹೈಟ್ ಆಗಿದ್ದವು ರೀ. ಗೋವಾದಾಗ ಹೆಂಗೆ ಹೈಟ್ ಹಾಕವಲ್ಲ ಹಂಗತ್ತೆ ಹೈಟ್ ಆಗಿದ್ದವು. ಈ ಥರ ನೋಡ್ರಿ ಎಷ್ಟು ಹೈಟ್. ಇನ್ನೂ ಇದು ಕೊಲ್ಲೆ ಬಿಟ್ಟಿಲ್ರಿ, ನಮ್ಮ ಮನೆ ದಾಟಿ ಹೋಗೈತ್ರಿ. ಒಂದರ ಬಾಳೆ ಗೊನೆ ಆಗಿತ್ತಂತ, ಇನ್ನೂ ಪೂರ ಹಣ್ಣಾಗಕ್ಕೆ ಬಂದಿದ್ದು. ಅಯ್ಯೋ ಎಷ್ಟೊಂದು ಬಿಟ್ಟಿತ್ತು ನೋಡಿ. ಏನೂ ಮಾಡಲ್ಲ ನೋಡ್ರಿ ಪಾಪಿ, ವೇಸ್ಟ್ ರೀ. ಈಗ ವೇಸ್ಟ್ ರೀ ಇದು. ಈಗ ನೋಡ್ರಿ ವೇಸ್ಟ್ ರೀ ಈ ಗೊನೆ ಅಂದು ಬಾಳಿದು. ಏನು ಮಾಡ್ತೀರಿ ನೋಡ್ರಿ, ಎಷ್ಟು ಹಣ್ಣಾಗೆ ಅವನೇನು ಇದ್ರೊಳಗೆ. ಇದೊಂದು ಗೊನಿನ ಇನ್ನೊಂದು ಸ್ವಲ್ಪ ದೊಡ್ಡವಾಗಿದ್ರಿ ಏನಾರ ಮಾಡಾಕಾರ ಬರ್ತಿತ್ತು. ಇದು ಚಿಪ್ಸ್ ಮಾಡಕ್ಕೆ ಬರುತ್ತಾನೆ? ಈಗ ಬರಲ್ಲ. ಏ ಒಮ್ಮ ಬಾಯಿಲೆ, ಅದು ಒಂದೇ ಗುನಿ ಆಗಿತ್ತಾನ ಅದ್ರೊಳಗೆ ಹೊಸು ಹಂಗ ಬಿದ್ದವನ. ಕಡಿಯಾಕತ್ತಾರಿ ಎಂತಿಂತ ಬಡ್ಡಿ. ಏ ಮುಂದಕ್ಕೆ ಬಾ, ಏನಾಯ್ತು? ಸರಿ ಕರ್ಕೊಂಬೋಗ್ಲ ಅವನ್ನ, ಕರ್ಕೊಂಬೋಗು. ಹೆಂಗ ಎಲ್ಲ ಬಿದ್ದುಬಿಟ್ಟಾವ. ನಮ್ಮ ಓಂಕಾರ ಅಲ್ಲಿಂತ ನಳಾತಾನ್ರಿ. ನೋಡ್ರಿ ಓ ಬ್ಯಾಳೆಗಿಟ್ರೇನ್ರಿ ನಾನು. ಕಡೆ ರಾಗಿ ಇದು ರಾಗಿ ಅಲ್ಲ, ಉಳ್ಳಿ ಸಂಗಟಿ ಮಾಡೇನ್ರಿ. ಮಕ್ಕಳಿಗೆ ಸ್ವಲ್ಪ ತಂಪು ತಿನ್ನಿಸ್ಬೇಕಂತೇಳಿ. ಸಿಕ್ಕಾಪಟ್ಟೆ ಹೀಟ್ ಹೊರಗೆ ಬಿದ್ದಂಗೆ ಆಗ್ಬಿಟ್ಟದ್ರಿ ಇಬ್ರಿಗಿನು. ಓ ಮೊಸರು ಅದನ್ನು ಹೋಗ್ತಾರ. ಇದನ್ನ ಮಾಡ್ಕೊಡ್ತೀನಿ. ಏನು ಈಗ ಹಾಯ್ ಫ್ರೆಂಡ್ಸ, ನೋಡ್ರಿ ನಾವು ನಾಷ್ಟ ಇಸದ ತಾಲಿಪೆಟ್ಟು ಮಾಡತ್ತೀವಿ. ಅತ್ತಿಯಾರು ಮಾಡ್ಕೊಡತ್ತಾರ. ಅಪ್ಪ ಎಷ್ಟು ತಿಂದೆ ನೀನು? ಎರಡಕ್ಕೆ ಸಾಕತ್ತಾ? ಏ ಮೊಸರು ಹಾಕಿನ ಬಿಸಿ ಬಿಸಿ ತೋ. ಇದೇ ರುಚಿ ತೋ. ಟಮಾಟಿ ಹರಕ್ಕೆ ಹೋಗಿ ತಗೋ ತೋ. ಹೊಟ್ಟೆ ಕರಗಿಸ್ತಾರಂತ್ರಿ. ಹೊಟ್ಟೆ ಕರಗಿಸ್ತಾರಂತ. ಊಟ ಬಿಟ್ಟು ಹೊಟ್ಟೆ ಕರಗಿಸ್ತಾನ. ಐತಿ ತಳವಾರ ಅವ್ರ ಕಾಯಿ ಇರೋದು ಗಿಡ ಇರಿದ್ರೆ ಹೊಟ್ಟೆ ಏತು ಇರ್ಬಾರ್ದು. ಮತ್ತು ಅದು ಹೊಟ್ಟೆ ಕರಗಿಸೋ ಸಾಮಾನು ಸ್ವಲ್ಪ ಕಡಿಮೆ ಉಣ್ಣಾತಾರೆ. ರಾಗಿ ಇದು ಇಂಥದ ಉಣ್ಬೇಕ್ರಿ ಅವ್ರು. ಇವ್ರು ತಳವಾರ ಪೊಜೆಟಿವ್ ಇರ್ತಾರಲ್ಲ ಅವ್ರ ಅಕ್ಕ. ಲಗ್ನ ಆಗಿಲ್ಲ ಏನಿಲ್ಲ ಹಂಗ
ಒಲಿಮೆ ಮಾಡ್ಕೊಡತ್ತಾರ ನೋಡ್ರಿ ಮಸ್ತ್. ಅವೆಲ್ಲ ಬೇಸಿ ಸದ್ ಕರ್ಗ ತಿಕ್ಕುದ್ಕ ಬರ್ತೈತಿ. ಮುಂಜಾನೆ ಎಷ್ಟು ಟೈಮ್ ಹಿಡಿತೀರಿ ತಿಕ್ಕಾಕ ಬಗುಣಿ? ಹೊರಗ ಅಂದ್ರೆ ಇದಾಗತ್ತ ಮಣ್ಣು ಹಚ್ಚಿ. ಮನೆಯವರಿಗೆ ಆಕೆ ಸಂಬಂಧ ಕಳ್ಸ್ಯಾರ ದುಬೈದ ಆಟ ಆಡಕ್ಕೆ. ಅವ್ರು ಮಾಡ್ಕೊಡತ್ತಾರ ನಾ ತಿನ್ನಾಡ್ತೀನಿ. ಈಗ ಅದ್ರಾಗ ಬಿಸಿ ತಿಂತಾನ ಮಸಾಲ ಇದು ಭಾರಿ ಟೇಸ್ಟ್. ಹಲೋ ಹಾಯ್ ಫ್ರೆಂಡ್ಸ, ಬರೀ ಸಂಜೆನಾಗ ಲಾಗ್ ನಾನು ಸ್ಟಾರ್ಟ್ ಮಾಡಾಕತ್ತೀನಿ ನೋಡ್ರಿಪ್ಪ. ಕಸದೆಲ್ಲ ಹುಡುಗಿನಿ, ಬಟ್ಟೆ ಮಡಿಚಿಟ್ಟಿನ್ರಿ. ಇವತ್ತು ಮಕ್ಕೊಂಡಿದ್ದೆ ರೀ, ಕರೆಕ್ಟ್ 6 ಗಂಟೆಗೆ ಎದ್ದೀನಿ. 6 ಗಂಟೆ ಆಗ್ತದೆ, 6 ಗಂಟೆ ಮ್ಯಾಗೆ ಆಗಿತ್ತು ಟೈಮು. 6 ಗಂಟೆ ಮ್ಯಾಗೆ ಆಗಿತ್ತು ರೀ ಟೈಮ್. ಅವಾಗಿದ್ದೀನಿ ಎದ್ದು ಕಸದೆಲ್ಲ ಹುಡುಗಿ ಬಟ್ಟೆ ತೊಗೊಂಬಂದು ಬಟ್ಟೆ ಮಡಿಸಿ ನೋಡ್ರಿ. ಇನ್ನೂ ಕಣ್ಣು ಹೆಂಗಾಗ್ಯಾವ ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ನಿದ್ದೆ ಬರತ್ತಿತ್ತು. ಮೊನ್ನೆ ಬಸ್ನಾಗ ಜರ್ನಿ ಹಚ್ಚಿ, ಮೊನ್ನೆ ಬಸ್ನಾಗ ಜರ್ನಿ, ನಿನ್ನೆ ಬಸ್ನಾಗ ಜರ್ನಿ. ಹಂಗಾಗಿ ರಾತ್ರಿ ಕೂಡ ಓಂಕಾರ ಶ್ರೀ ಒಂದು ಸ್ವಲ್ಪ ಭಾಳ ಇದನ್ನು ಮಾಡತ್ತಿದ್ರು. ಹಾಗಾಗಿ ನಂಗೆ ನಿದ್ದೆನೇ ಆದಂಗೆ ಆಗಿದ್ದಿಲ್ಲ. ಈಗೇನೈತಿ ಆರಾಮ್ಸೆ ಮಲ್ಕೊಂಡಿದ್ದಾರೆ. 2 ತಾಸರ ಮಲ್ಕೊಂಡಿದ್ದಾರೆ. ಅತ್ತಿಯರ್ದು ನಂದು 3 ಗಂಟೆಗೆ ಊಟ ಆಯಿತು. 3 ಗಂಟೆಗೆ ಅತ್ತಿಯರು ಮತ್ತು ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋದ್ರು ನೋಡ್ರಿ. ಅವಾಗ ನಾನೇನೈತಿ ಶ್ರೀನ ಕರ್ಕೊಂಡು ಮಲ್ಕೊಂಡಿದ್ನಿ. ಓಮನ್ ಕರ್ಕೊಂಡು ಅವ್ರ ಪಪ್ಪ ದವಾಖಾನಿಗೆ ಹೋಗಿದ್ರು. ಯಾಕೆ ದವಾಖಾನಿಗೆ ಹೋಗಿದ್ರಪ್ಪ ಅಂತಂದ್ರೆ ಮೊಬೈಲ್ ಎಲ್ಲರ ಇಡಂಗೆ ಆಗ್ಬೇಕ್ರಿಪ್ಪ. ಶಬಾ ಯಾಕೆ ಅವ್ರು ದವಾಖಾನಿಗೆ ಕರ್ಕೊಂಡು ಹೋಗಿದ್ದೆ ಅಂದ್ರೆ ಗೊತ್ತಿಲ್ಲ ರೀ. ಓಂಕಾರಗೆ 3 ವರ್ಷ ಕಂಟಿನ್ಯೂ ಆಯಿತು. ಬೇಸಿಗೆ ಟೈಮ್ದಾಗ ಅಲ್ಲೊಳಗಿರ್ತೀನಿ ಬರ್ರಿ. ಬೇಸಿಗೆ ಟೈಮ್ದೊಳಗೆ ಕಂಟಿನ್ಯೂಸ್ ಆಗಿ ಅವಾಗ ಒಂಥರ ಜ್ವರನೂ ಅಲ್ಲ, ಈ ಕಡೆ ಇದನ್ನೂ ಅಲ್ಲ, ಏನಂತಾರಪ್ಪ ಕಾವೂ ಅಲ್ಲ, ಆ ರೀತಿ ಆಗ್ಬಿಟ್ಟೈತಿ. ಅದಕ್ಕೆ ಅವ್ರ ಪಪ್ಪ ಓಂಕಾರ ಇಬ್ಬರು ದವಾಖಾನಿಗೆ ಹೋಗಿದ್ರು ತೋರಿಸ್ಕೊಂಬರಕ್ಕೆ. ಹೀಟ್ ಆಗೈತ ನೋಡ್ರಿ ಅಂತಂದೆ. ಅವ್ರಂದ್ರಂತ ಇಲ್ಲ, ಸಣ್ಣ ಹುಡುಗರಿಗೆ ಕಾವು ಆಗಂಗಿಲ್ಲ, ನೀವು ಬಸ್ಸಿನ ಜರ್ನಿ ಮಾಡಿರಲ್ಲ, ಹಾಗಾಗಿ ಅವರಿಗೆ ತ್ರಾಸ ಆಗಾಕತ್ತೈತಿ ಸ್ವಲ್ಪ. ಇವೆಲ್ಲ ಕೆಂಪಾಗಿ ನನೂ ಆಗ್ಯಾವ್ರಿ, ಅವರು ಅಂತಲ್ಲ ಇವೆಲ್ಲ ಕೆಂಪಾದಂಗೆ ಆಗ್ಯಾವು. ಮತ್ತು ಡಾಕ್ಟ್ರ ಇದ್ರ ಕೊಟ್ಟಾರೆ ಗ್ಲೂಕೋಸ್. ಔಷಧ ಏನು ಕೊಟ್ಟಿಲ್ಲ ಅವರು, ಬರೀ ಗ್ಲೂಕೋಸ್ ಅಷ್ಟೇ ಕೊಟ್ಟಾರಿ. ಇದರಿಂದ ಕಮ್ಮಿ ಆಗ್ತೈತಿ. ಊಟ ಕಮ್ಮಿ ಮಾಡಿದ್ರೆ ಚಿಂತಿಲ್ಲ, ಜಾಸ್ತಿ ನೀರು ಕೊಡಿಸ್ರಿ, ಲಿಕ್ವಿಡ್ ಕೊಡಿಸ್ರಿ. ಅದನ್ನು ತಿನ್ನಬಾರ್ದು ಇದನ್ನು ತಿನ್ನಬಾರ್ದು ಅನ್ನಂಗಿಲ್ಲ. ತಂಪಂದು ಏನಾದರೂ ತಿನ್ನಿಸ್ರಿ. ಐಸ್ ಕ್ರೀಮು ಕೂಡ ತಿನ್ನಿಸ್ರಿ. ಹೆಂಗಂದ್ರೆ ಇವಾಗ ಬೇಸಿಗೆ ಟೈಮ್ ಐತಿ, ನಿಮ್ಮ ಮನೆ ಫ್ರಿಜ್ ಇದ್ದಿತ್ತಂದ್ರೆ ಅವ್ರಿಗೆ ತಿನ್ನು ಇಷ್ಟ ಆಯ್ತಪ್ಪ ಅಂತಂದ್ರೆ ಮನೆಗೆ ಮಾಡಿರಿ. ಮನೆಗೆ ಮಾಡಿ ಐಸ್ ಕ್ರೀಮ್ ಕೊಡ್ರಿ, ಏನೂ ತೊಂದರೆ ಇಲ್ಲ. ಕೆಮ್ಮು ಹೋಗಿ ಅದೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗಿಂದ ಬಿಸಿಲು ಈಗ ಇಷ್ಟ ಐತಿ, ಎಷ್ಟೋ % ಅಂತ ಈಗ ಇಷ್ಟ ಐತಿ. ಇನ್ನೂ ಜಾಸ್ತಿ ಆಗೋದೈತಿ. ಸಣ್ಣವ್ರಿಗೆಲ್ಲ ದೊಡ್ಡವ್ರಿಗೇನೆ ತಡ್ಕೊಳಕ್ಕಾಗಲ್ಲ ಈ ಟೆಂಪ್ರೇಚರ್. ಇನ್ನು ಮಕ್ಕಳು ಅಂದ್ರೆ ಹಿಂಗೆ ನೋಡ್ರಿ. ಸ್ವಲ್ಪ ಜಾಸ್ತಿ ತಂಪಿನ ಪದಾರ್ಥ ತಿನ್ನಿಸ್ರಿ. ಊಟ ಕಮ್ಮಿ ತಿಂದರೂ ಚಿಂತಿಲ್ಲ. ಮನೆಗೆ ಮಾಡಿರೋ ನಿಂಬು ಶರ್ಬತ್ತು, ಸಕ್ಕರೆ ಹಾಕಿ ಮಾಡೋದಕ್ಕಿಂತ ಬೆಲ್ಲ ಹಾಕಿ ಮಾಡಿರಿ, ಈ ಥರ ಎಲ್ಲ ಹೇಳಿದ್ರಂತ ಪರಶುರಾಮ್ ಮೊಡ್ಡರ್ ಈ ದವಾಖಾನಿ. ಮತ್ತು ನಾನೇನೈತಿ ಸರಿಯಪ್ಪ ಅಂತೇಳಿ ಸುಮ್ಮ ಬಂದೆ. ಅಲ್ಲಿಂದ ಬಂದ್ಬಿಟ್ಟನೆ ಮನ್ಯಾಗ ಕಾಯಿತು ನೋಡ್ರಿ. 1-2 ಸಣ್ಣ ಅಷ್ಟರೊಳಗೆ ನೋಡಿ 1-2 ಎಳೆ ಕಾಯಿನ ಒಡೆದ್ರು ಅವರು. ಅದ್ರದ್ದು ನೀರು ಕುಡ್ದು ಒಂದು 10 ನಿಮಿಷ ಆಗಿತ್ತು. 4 ಎಷ್ಟ ಆಗಿತ್ತು ರೀ. ಆವಾಗ ಊಟ ಮಾಡಿಸಿ ಮಗ್ಲಕ್ಕ ಮಕ್ಕೊಂಬಿಟ್ವಿ. ಮಕ್ಕೊಂಡೇಕಿ 6 ಗಂಟೆ 6-10 ನಿಮಿಷಕ್ಕೆ ಹಿಂಗೆ ಎದ್ದಿ ನೋಡ್ರಿ. ರಾಧಾ ಇದ್ದಾಗ ಹೆಂಗೆ ಲಾಗ್ ಇರ್ತಿತ್ತು, ಈಗ ಹೆಂಗೈತಿ ಲಾಗ ನೋಡ್ರಿ. ರೊಟ್ಟಿ ಮಾಡಿದೆ ರೀ. ಅತ್ತಿಯರು ಕ್ಯಾನಲ್ಗೆ ಹೋಗಿ ಬಟ್ಟೆ ಹೋಗ್ಕೊಂಬಂದ್ರು. ಅವ್ರ ಬಟ್ಟೆ ಹೋಗ್ಕೊಂಬಂದ್ರಾಗ ಬಾಂಡೆ ತಿಕ್ಕಿ ಕಸ ಹುಡುಗಿ ನಾನು ಹೋಗಿದ್ದೆ ರೀ ವಾಪಸ್. ನಾನು ಜಳಕ ಮಾಡಿ ಕಸ ಹುಡುಗಿದ್ದು 1 ಬಾಂಡೆ ತಿಕ್ಕಿ ವಾಪಸ್ ಹೋಗಿದ್ನಿ ಅರ್ಜೆಂಟ್ ಒಳಗೆ. ಬಟ್ಟೆ ಜಾಸ್ತಿ ಇದ್ದು ರೀ. ಮೊನ್ನೆ ನಾವು ಊರಿಗೆ ಹೋಗಿದ್ದು, ಅಲ್ಲೇನೂ ಹೋಗಿದ್ದಿಲ್ಲ. ನಿನ್ನೆ ಬರಾಗ ಹಂಗೆ ತೊಗೊಂಬಂದಿದ್ನಿ. ಮತ್ತು ಅವ್ನು ಕ್ಯಾನಲ್ಗೆ ಹೋಗಿದ್ರಲ್ಲ, ಅವ್ರು ನನ್ನ ಕರ್ಕೊಂಡು ಹೋಗಂದ್ರಿ ಅಂದೆ. ಇಲ್ಲ ನಾವು ಹೋಗ್ತೀನಿ, ನೀವು ಬಾ ಅಂತಂದ್ರೆ ಹಿಂದೆ ಹೋಗಿ ಮತ್ತು ಒಂದಿಷ್ಟು ಒಗ್ದಿದ್ರು ಅವನಷ್ಟೇ ತೊಗೊಂಬಂದೆ. ನಾನು
ತೊಗೊಂಬರ್ತೀನಿ ನಾಳೆ ಅಂತೇಳಿ ನಾನು ಒಣ ಹಾಕಿ ಬಂದು ರೊಟ್ಟಿ ಅವ್ರದ್ದು ನಾನೇ ಮಾಡ್ತೀನಿ ಅಂದಿದ್ರು, ಯಾಕಂದ್ರೆ ನಂಗೆ ಫಾಸ್ಟ್ ಆಗಂಗಿಲ್ಲ ಒಲಿ ಮ್ಯಾಗ ಅಂತೇಳಿ ನಾ ಮಾಡ್ತೀನಿ ಅಂದಿದ್ರು. ನೋಡೋಣ ತಡಿ ಅಂತೇಳಿ ಅವ್ರು ಬರೋದ್ರಾಗ ಹಿಟ್ಟನ್ನ ಹಾಕ್ಕೊಂಡಿದ್ನಿ ಆಲ್ಮೋಸ್ಟ್. ಅವ್ರು ಬರೋಕಿನ್ನ ಬಂದು ಇಲ್ಲ ನಾ ಮಾಡ್ತೀನಿ ಅಂತಂದ್ರೆ ಇಲ್ಲರಿ ನಾನು ಒಬ್ರು ನಾದಿದ್ದು ಇನ್ನೊಬ್ರಿಗೆ ಹತ್ತಂಗಿಲ್ಲದು. ಬಾಳೆಹಣ್ಣು ಇಲ್ಲಿ ತಗೋರಿ, ಸೊ ಈಗೇನು ಕೆಲಸನೂ ಏನಿಲ್ಲಲ್ಲ, ಎಲ್ಲ ಆಗೈತಿ. ಅವ್ರನ್ನ ಓಂಕಾರ ಇಲ್ಲ ಶ್ರೀ ನಿಮ್ಮ ಜೊತೆ ಕುಂದಿರ್ತಾನ, ನಾವು ಮಾಡ್ತೀನಿ ತಗೋರಿ ಅಂತೇಳಿ ನಾನೇ ರೊಟ್ಟಿ ಮಾಡಿದೆ. ಪುಂಡಿ ಪಲ್ಯ ಮಾಡಿದ್ರಿ, ಮಸ್ತಾಗಿತ್ತು ಊಟ. ಹಸಿವಾಗಿತ್ತಲ್ಲ, ಲೇಟ್ ಆಗಿತ್ತು, ಹಾಗಾಗಿ 3 ಗಂಟೆಗೆ ಊಟ ಮಾಡಿದ್ದು ಅಂತ ಹೇಳಿದ್ನಲ್ಲ, ಏನು ವಿಡಿಯೋ ಮಾಡೋದಾಗಲಿಲ್ಲ. ಅದು ಒಂದು ಶ್ರೀ ಒಬ್ಬ ಗೈ ಅಂತ ಹಚ್ಚಿಬಿಟ್ಟಿದ್ನು. ಪಪ್ಪ ಎಲ್ಲಿ, ಓಂಕಾರ ಎಲ್ಲಿ, ಅರ್ಧಂಬರ್ಧ ನಿದ್ದೆ ಒಳಗೆ. ಅಮ್ಮ ಈ ಸಲ ಚಹಾ ಮಾಡೀನಿ, ಅತ್ತೆಯರು ಹೊಲದಿಂದ ಬರ್ತಾರ, ಅವ್ರಿಗೆ ಬಂದಿದ್ದು ಅವ್ರಿಗೆ ಕೊಡ್ತೀನಿ ರೀ. ಒಂದು ಬ್ರೆಡ್ ತಿನ್ನಿಸ್ತೀನಿ ಇಬ್ಬರಿಗೂ. ಅವಾಗೆ ಉಂಡೋರೆಲ್ಲ ಮತ್ತೇನು ತಿಂದಿಲ್ಲ, ಜಾಸ್ತಿ ತಿನ್ಸಕ್ಕೆ ನೋಡಂಗಿಲ್ಲ. ಚಿಕ್ಕು ತಿನ್ನಂದ್ರೆ ತಿಂದಿಲ್ಲ, ಒಂದು ಸ್ವಲ್ಪ ಇನ್ನೂ ಕಗ್ಗದ ಅಂಟಂಟಾಗ ಹಾಕತ್ತಾವ. ಚಹಾ ಮಾಡಿ ಅವ್ರಿಗೆ ಕೊಡ್ತೀನಿ ಬರ್ರಿ. ಶ್ರೀ ಗಾಡಿ ಯಾರು ತಗೊಂಬಂದ್ರು? ಟಮಾಟಿ ಗಾಡಿ ಯಾರು ತಗೊಂಬಂದ್ರು? ಈ ತತ್ತ ಬಿಡು, ಮನೆ ತನ ಜಗ್ ಬಿಡು, ನಮ್ಗೆ ಗೇಟಿನ ತನ ಜಗ್. ಹ್ಞೂ ಜಗ್ ಗೇಟ್ ಅಲ್ಲ, ಗಾಡಿ ಟಮಾಟಿ ಗಾಡಿ. ಅವ್ರಿಗೆ ಅಳಗಾಡತ್ತನ್ರಿ ಅದು. ಹಾಂ ಯಪ್ಪ ಇಲ್ಲ ಯಪ್ಪ, ಅವ ಹೆಂಗಿತ್ತಿದ ನೋಡಿದ್ರಿ ನೀವು? ನೋಡ್ರಿ ಅವ್ ತಳಗದಾನ ಹೆಂಗದಾನ. ಹಾಂ ಇನ್ನೇನು ಜಗ್ಗು ಅಲ್ಲಿ ನೋಡ್ರಿ ಈಗ. ಯಪ್ಪು ಅತ್ತೇರಿ ಇಲ್ಲಿ ನೋಡಿ ಬರ್ರಿ, ಶ್ರೀ ಹೆಂಗ್ ಬಳಸ್ತಾನ ಗಾಡಿ. ಕೈಲೇನು ಅಲ್ರಿ, ಈ ಇದು ರೀ, ಹ್ಞೂ ಮುಂಗೈಲಿ ಎತ್ತನ್ರಿ ಬರೇ. ಒಮ್ಮೆ ನಿನಗೆ ಆಗಲ್ಲ ಸರಿ ಸರಿ ಓಂಕಾರ ಅವ ಮಾಡಿದ್ವಿ ಮಾಡಕ್ ಹೋಗ. ಅಲ್ಲೋಡ್ರಿ ಇಲ್ಗ ಅಲ್ಲೋಡ್ರಿ ಇಲ್ಗ ಬರೇ ಮುಂಗೈಲಿ ಎತ್ತನ್ರಿ. ನೀ ಬಾ ಒಮ್ಮ, ನಿನಗೆ ಆಗಲ್ ಬೇಕು ಸುಮ್. ಹ್ಞೂ ಎತ್ತ ಸಿರಿ ಇನ್ನೇನು ಎತ್ತ. ಅಲ್ಲೋಡ್ರಿ ಇಲ್ಗ ಈ ಕಡೆ ಮುಂದಕ್ಕೆ ಹೊತ್ತು, ಹಂಗೆ ಎತ್ತಿ ಮುಂದಕ್ಕೆ ಹೊತ್ತು. ಹಾಂ ಒತ್ತು ನೋಡ್ರಿ ಅಲ್ಗ ಆಗಲ್ಲ ಅಂತೀರಿ. ಇಲ್ಲೋಡ್ಗ ಅವಾಗ ಬಿಟ್ಟಿರಿ ಹೊತ್ಕೊಂಬರ್ತಿದ್ದನ್ರಿ ಅವಾಗಲೇ. ಸರಿ ಟಮಾಟಿ ಹರ್ಕೊಂಬಂದಾರ ನೋಡ್ರಿ ಇಲ್ಲಿ. ಎಷ್ಟು ಟ್ರೈ ಹರ್ಕೊಂಬಂದಾರ ಅಂದ್ರೆ ಈಗ ನುಗ್ಗಿಕಾಯಿ ರೀ. ಇಲ್ಲಿ ಕಾಣವಲ್ವ ನುಗ್ಗಿಕಾಯಿ. ಏನಿದ್ರಿ ಸಾಕು ನೋಡ್ರಿ ನುಗ್ಗಿಕಾಯಿ. 4 ಹಿಂಗಾಗಿತ್ತು ರೀ, 4 ರೀ. ಬಸ್ ಲೇಟ್ ಆತಂತ್ರಿ ಅದು. ನುಗ್ಗಿಕಾಯಿ ಇಷ್ಟು, ಟಮಾಟಿ ಮಸ್ತ್ ಅದಾವ ಟಮಾಟಿ. ಇದು ತಿಂತಿ ಪೂರ ತಿನ್ನು, ಇಡಬಾರ್ದಂಗೆ. ಈಗ ನಮ್ಮ ಅಂದ್ರೇನು ಹಂಗತೆ ಮಾಡ್ತಾರೇನು, ಹಂಗೆ ಮಾಡ್ತಾರ. ಹಿಡಿ ಇದನ್ನ ಪೂರ ತಿಂದು ಫಿನಿಶ್ ಮಾಡಿ. ಅವು ತಿನ್ಲಿಕ್ಕಂದ್ರೆ ಸರಿ. ಈಗ ಅದನ್ನ ಇಡಬೇಡಿ ಒಳ್ಳೆದ್ರಾಗ. ನೋಡ್ರಿ ಇಲ್ಲಿ ಟೊಮೊಟ ತಿಂತೀಯ ನೋವು? ತಡಿ ಕೊಡ್ತೀನಿ ತಡಿ ತಗೋ. ಕೈ ಬಕೆಟ್ನಾಗ ಎದ್ದು. ದಂಡ ನೋಡಿ ನಮ್ಮ ಸಿರಿ ಹೆಂಗೆ ತಗೋಬೇಕಂತ ತಗೋತಾನೆ. ನಮ್ಮ ಓಂಕಾರ ತಗೊಳಲ್ರಿ ಹಂಗೆ. 2 ಟಮಾಟಿ ಟ್ರೈ ಹರ್ಕೊಂಬಂದಾರ ಇವತ್ತು ಸುಮ್ಮಂಗೆ. ನಾಳೆ ಊರಾಗ ಮಾರಕ್ಕೆ ಬರ್ತಂತೆ. ಸಸ್ತಾ ಅದಾವ ಅಂದ್ರೆ ಊರಾಗ ಅಡ್ಡಾಡಿ ಮಾರಿದ್ರಿ. 3 ಟ್ರೈಗೆ 800 ರೂಪಾಯಿ ಸಿಕ್ಕೈತಿ. 100 ರೂಪಾಯಿ ಒಂದು ಟ್ರೈ ಕೇಳಿದ್ರಂತ ಫಂಕ್ಷನ್ ಇದ್ದವ್ರು ಟಮಾಟಿನ. ಹಿಂಗೆ ಹರ್ಕೊಂಬಂದಾರ ನೋಡ್ರಿ. ಭೈರವಿ ಸಿಂಧು ಭೈರವಿ. ಅತ್ತಿಯರು ಮಾವ್ರು ಹೋಗಿದ್ರಂತ ಏನಿಲ್ಲ. ಇವು ಟ್ರೈ ಹರ್ಕೊಂಬಂದಾರ. ಎಲ್ಲ ಗಿಡದಾಗ ಕೆಂಪ ಅದು ರೀ. ರೇಟ್ ಇಲ್ಲ ಅಂತೇಳಿ ಅರ್ದಿಲ್ಲ. ಇರ್ಲಿಕ್ಕಂದ್ರೆ ನನಗೆ ಕಳ್ಸ್ಯಾರಲ್ಲ ಆ ಥರ ಗಟ್ಟಿ ಕಾಯಿನ ಹರಿತಿದ್ರು. ಸರಿ ಆ ಥರ ಗಟ್ಟಿ ಕಾಯಿನ ಹರಿತಿದ್ರು. ಸರಿ ನೀನು ಅವನು ಒಂದಿಟ್ಟು. ಇವು ಏನೈತಿ, ಒಮ್ಮೆ ಹಂಗೆ ಮಾಡಬಾರ್ದು. ಇವು ಗಟ್ಟಿನ ಅದಾವ, ಇಲ್ಲನಲ್ಲ ಆದ್ರೆ ಫುಲ್ಲು ಕೆಂಪರ್ದವ್ರಿ ಕಾಯಿ. ರೇಟ್ ಇಲ್ಲ ಸುಮಾರದಾರ, ಏನು ಮಾಡೋದು ಬಿಡ ಆ ಕಡೆ ಅಂತ ಕೈ ಬಿಟ್ಟಿದ್ರು. ಹಂಗೆ ಅರ್ಗಿದ್ರತ್ತಂತೇಳಿ ಮತ್ತು 20 ರೂಪಾಯಿ ಕಿಲೋ 15 ರೂಪಾಯಿ ಕಿಲೋ ಅದಾವನ್ನ ಹರಿದಿಲ್ಲ ಮಾರಿದ್ರೆ ರೊಕ್ಕ ಒಂದು ದಿವಸ ಅಂತೇಳಿ ಹಂಗತ್ತೆ ಅನ್ನಂಗೆ ಆಗತ್ತೆ ರೀ. ಸಿಟ್ಟಿಲೆ ಹರಗಿ ಬಿಡ್ತೀನಿ ಅಂತೇಳಿ ಆಗಂಗಿಲ್ಲ. ಇಂಥ ಮಾಲ್ ಗಿಡದಾಗ ಇರೋಕೈಲೆ ಹೆಂಗೆ ಹರಗೋದಾಗತ್ತ ಹಂಗಂತೇಳಿ ಹರ್ಕೊಂಬಂದಾರ. ಇವು ಇಷ್ಟು ಕೆಂಪದ್ವೆ ಇನ್ನೂ ದಾರಿಗಂತೂ ಲೆಕ್ಕಿರ್ಲದಂಗೆ ಅದಾವ. ಬರೀ ಕೆಂಪದ್ವ ಹರ್ಕೊಂಬಂದಾರ. ಅಷ್ಟೂ ಹರ್ಕೊಂಬಂದಿಲ್ಲ ರೀ. ಸುಮ್ಮ 2 ಟ್ರೈ ಅಡ್ಡಾಡಿ ಮಾರಾಕ ನಾಳೆಗೆ ಬೆಳಿಗ್ಗೆ ಅಂತೇಳಿ. ಸವಾಲಿಗೆ ಒಂದೊಂದು ಟ್ಯಾಕ್ಟ್ರಿ ಒಯ್ದಿರ್ತಾರ. 1000 ರೂಪಾಯಿನೂ ಕೊಟ್ಟೆ, ಸಿಕ್ಕಿಲ್ಲ ಅಂತ ಒಂದು ಟೈಮ್ದಾಗ 50 ರೂಪಾಯಿ ಟ್ರೈ ತೊಗೊಂಡಾರಂತ. ಹಂಗಾದ್ರೆ ಹೆಂಗಂತೇಳಿ
ಸೊ ಮೇಲೆ ಅಡ್ಡಾಡ ಮಾರಾಕಂತೆ ಹರ್ಕೊಂಬಂದಾರ ನೋಡ್ರಿ. ಟಮಾಟಿ ಲೆಕ್ಕಿರದಂಗೆ ಟಮಾಟಿ ರೀ. ವಾ ದುನಿಯಾದ ಟಮಾಟಿ ನೋಡ್ರಿ. ಇಲ್ಲಿ ನೀರಿನ ಗಾಡಿ ಇದು ಇದ್ರಾಗ ಹಿಂಗೈತೆ ಹರ್ಕೊಂಬಂದ್ಬಿಟ್ಟಾರ ನೋಡ್ರಿ. ಹೆಂಗೈತಿ ಕತ್ತಿ. ಏನು ಚೋಡ ಅದೇ ಫ್ರೆಂಡ್ಸ ಮಾವಾರ ಒಂದು ಈ ಸಲ ಚೋಡ ಹಚ್ಚಂದು ಹಂಗಾಗಿ ಚೋಡ ಮಾಡಿ ಹಾಗೆ ಇದ್ದ ಇರ್ತಾವೆ ಕಲಸಿಗೆ ಬೇಕು. ನಾವು ಸ್ವಲ್ಪ ತಗೊಳ್ತೀವಿ. ಸ್ವಲ್ಪ ಏನೋ ಮಿಸ್ಟೇಕ್ ಆಗ್ತಿದ್ರು. ಇದಕ್ಕೆ ಗಮನ ಕೊಟ್ಟು ಮಾಡೋದಾಗಲಿಲ್ಲ. ಓಂಕಾರ ಓದ್ಬೋದು, ಶ್ರೀ ಓದ್ಬೋದು, ಅಲ್ಲಿ ಇರ್ತಾನೆ ಏನೋ ಮಿಸ್ಟೇಕ್ ಆಗಲಿಲ್ಲ. ಗ್ಯಾಸ್ ಮೇಲೆ ಇರ್ತಾನ ಅಲ್ಲೆಲ್ಲ ಕರೆಕ್ಟಾಗಿ ಹಾಕಿದ್ವಿ. ತಲೆಗಿಳಿಸಿ ತಲೆಗಿಳಿಸಿಂದ ಬೆಚ್ಚಿಗೆ ಮಾಡೋದ್ರೆ ಇಷ್ಟು ಮಸ್ತ್ ಇದೆ. ಇಷ್ಟ ಗ್ಯಾಸಿನ ಮೇಲೆ ಬೆಚ್ಚಿಗೆ ಮಾಡಿ ಖಾರ ಗಿರ ಇಡ್ತೀನಿ ತಗಪ್ಪ. ನಾನು ಏನು ಉಡ್ಸಲ್ಲ, ಮಸ್ತ್ ಕೆಂಪು ಖಾರ. ತಲೆ ಹೋಗೋ ಒಂದಿಷ್ಟು ಮಸಾಲೆ ಖಾರ ಇದೆ, ಕೆಂಪು ಖಾರ ಇಲ್ಲಲ್ಲ ಅಲ್ಲಿ. ಅಡಿಗೆ ತೋಡ ತಿಂದಾದ್ಮೇಲೆ ಕೇಳಬೇಕು ಏನು ಮಾಡಬೇಕು. ಬಜ್ಜಿ ಮಾಡಿ ಅಲ್ಲ ಇನ್ಮೆ ಮಾಡಿ ಬಜ್ಜಿ ಚೂರ್ಮರಿ ನೋಡ್ರಿ. ಇವತ್ತು ಸ್ಪೆಷಲ್ ಮಿರ್ಚಿ ಬಜ್ಜಿ, ಖಾರ ಚೂರ್ಮರಿ. ಏನೋ ಕಷ್ಟಪಟ್ಟು ಬನ್ನಿ. ಅವ್ರು ಕಷ್ಟಪಟ್ಟು ಬಂದಾರ ಅದಕ್ಕೆ ನಾನು ಅವ್ರಿಗೆ ಕೇಳಿ ಚೋಡ ಬಜ್ಜಿ ಮಾಡಿದಾರ ನಾವು ಬಜ್ಜಿ ಚೂರ್ಮರಿ ಚೋಡ ಆಗಿಂದ ಬಜ್ಜಿ ಮಾಡತ್ತೀನಿ. ಚೋಡ ಈಗಾಕೆ ತಿನ್ಬಿಟ್ರ. ಯಪ್ಪ ಅದನ್ನ ತಗೊಂಬ ತಾಡ್ಕೊಡು. ಸರಿ ಇವ್ವ ಟೊಮಾಟೊ 10 ರೂಪಾಯಿಗಾದ್ರೆ 2 ಕಿಲೋ ಕೊಡಂತ. ಇವ್ರು 15 ರೂಪಾಯಿ ಅಂತಾರ, 10 ರೂಪಾಯಿಗಾದ್ರೆ 2 ಕಿಲೋ ಕೊಡ್ತಾರ. 1 ಕಿಲೋ ಟೊಮಾಟೊ ಎಷ್ಟು ದಿನ ತಿಂತಿದ್ದಾರೆ ಇವರು? ನಾವು ಒಂದು ವಾರದಾಗ 3 ಕಿಲೋ ಟೊಮಾಟೊ ಕಲಸ್ ಮಾಡ್ತೀವಿ. 50 ರೂಪಾಯಿ ಇದ್ರೂ ಬಿಡಲ್ಲ. ಸಸ್ತಾ ಇದ್ದಾಗ 50 ರೂಪಾಯಿ ಇದ್ರೂ ಬಿಡಲ್ಲ. 50 ರೂಪಾಯಿ ಇದ್ದಾಗ ಒಂದು ಸ್ವಲ್ಪ 2 ಕಿಲೋ ತಂದ್ರೆ ಆದ್ರೆ 1 ಕಿಲೋ ಅಂತೂ ಒಮ್ಮಿತಾರಲ್ಲ. 2 ಕಿಲೋ ತಂದ್ರೆ ಒಂದು 20 ದಿನ 20 ದಿನ ಹೋಗುತ್ತಾ? 15 ದಿನ ಸರಿತು. 15 ದಿನ ಹೋಗುತ್ತಾ? ಖರೆ 15 ದಿನ ಹೋಗಲ್ಲ. ಒಂದು ವಾರ ಒಂದು ವಾರ ಹೋಗುತ್ತ. 2 ಕಿಲೋ ಇಲ್ಲ 2 ಕಿಲೋ ಟೊಮಾಟಿ 3 ಕಿಲೋ ಟೊಮಾಟಿನ ಒಂದು ವಾರದಾಗ ಮಾಡ್ತೀನಿ. ಈ ತುಟ್ಟಿತ್ತು ಅಂದ್ರೆ ಒಂದು 15 ದಿನ ಸರಿಸ್ತೀನಿ. ಹೋಗಂಗಿಲ್ಲ ಖರೇನ 15 ದಿನನೂ ಬರಂಗಿಲ್ಲ. ಅವ್ರು ನೋಡಿ ಅಂತ ನಮ್ಮ ಟೊಮಾಟಿ ಇಲ್ಲಿ ಹೆಂಗೈತ್ರಿ ನಾವು ಅಲ್ಲಿ ಕೊಟ್ಟು ನೋಡ್ರಿ. ಚುರ್ಮರಿ ಮಾಡಿದ್ಲು, ಬಜ್ಜಿ ಮಾಡಂತಂದೆ ಬಜ್ಜಿ ಮಾಡಿದ್ಲು. ಪಾಪ ಇಂಥ ಹೆಂಡ್ತಿ ಯಾರೇ ಸಿಗುತ್ತಾರೆ? ಯಾರಿಗೆ ಸಿಗಲ್ಲ, ಭಾಳ ಒಳ್ಳೆ
ಫ್ರೆಂಡ್ಸ ನೋಡ್ರಿ ವಿಡಿಯೋನ ಮಾಡಾಕತ್ತೀನಿ. ಈಗ ರಾತ್ರಿ ಓಂಕಾರ ಶ್ರೀ ಇಬ್ರು ಮುಕ್ಕೊಂಡಾರ. ಹಚ್ಚತ್ತೀನಿ ಹಚ್ಚ ಚಂದಾಗ ಹಚ್ಚ. ನಾ ಅಳ್ತಾನ ಅನ್ಕೊಂಡಿದ್ದೆ, ಅಳಾಕತ್ತಿಲ್ರಿ. ಚೂ 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 ಚೂ. ವ್ಯಾಸ್ಲೈನಿ ನೋಡಿದೆ ರೀ, ನನಗೆ ವ್ಯಾಸ್ಲೈನಿ ಸಿಗಲಿಲ್ಲ. ಹಾಗಾಗಿ ಇವರಿಗೆ ತುಟಿ ಕೆಂಪಾಗಿ ಒರೆಸ್ರಿ ಇವು ನೋಡಂಗಿಲ್ಲ ಅಂತೇಳಿ. ಎಲ್ಲಿ ತಿಂದರವಾಗಿರ್ತವ್ರಿ ಹಿಂಗತ್ತಾಗ ನೋಡ್ರಿ ಒಳಗೆ. ಸಿಸಿ ಐತೆ ಆದ್ರದು ಉರಿತೈತೆ ಒಂದು ಸ್ವಲ್ಪ. ಹಿಂಗಾಗೈತೆ ರೀ ತುಟಿ ಕೆಂಪಾಗ, ಒಳಗಂತೂ ನೋಡಂಗಿಲ್ಲ. ಅದಕ್ಕೆ ಹೋಗೊಂದು ಮಲಮ್ಮ ಬರ್ಸ್ಕೊಂಬಂದಾರ. ಅದು ನನಗೂ ಕೆಂಪಾಗ್ಯಾವ, ನನಗೂ ತುಟಿ ಹೊಡ್ದಂಗೆ ಆಗ್ಯಾವ ರೀ. ಗಾಳಿಗೆ ರೀ ಅದು ನನಗೆ. ಮತ್ತು ನನಗೆ ಹಿಂಗಾಗೈತೆ ಅಂದ್ರೆ ಹುಡುಗರಿಗೆ ಹೆಂಗಾಗಬಾರ್ದು. ಹಾಗಾಗಿ ವ್ಯಾಸ್ಲೈನ್ ಸಿಗ್ಲಾರಕ್ಕೆ ನಾನು ಅದೇ ಹಚ್ಕೋತೀನಿ ಅಂತ ಒಂದು ಈಟು ಹಚ್ಕೊಂಡೆ ರೀ. ಉರ್ಯಾಕೆ ಹತ್ತಿ ಬಿಡ್ತದೆ ಹೊಡೆದಲ್ಲಿ. ಕಡ್ಕೊಂಡೇನಿ ರೀ ತುಟಿ, ಅದ್ರಾಗ ನತ್ತ ಹುಟ್ಟಿ ಸಿಲ್ಕೊಂಡೇನಿ. ಒಮ್ಮಗನ ಹಚ್ಚಿದ್ನಿ ರೀ. ಒಮ್ಮಗ ಹಂಗಾಗಿಲ್ಲ ರೀ ಅವಾಗ, ಅಷ್ಟು ಕೆಂಪಾಗಿಲ್ಲ. ಮಕ್ಕ ಇದು ದದ್ರಿಸ್ದಂಗೆ ಐತಿ ಕಂಟಿನ್ಯೂಸ್ ಆಗಿ. ಒಂದು ಸಣ್ಣ ಬೆವರ್ಸಲಿಗೈತೆ ಗುಳ್ಳಿದ್ದಾವು ಕಂಟಿನ್ಯೂ. ಮಕ್ಕ ತಮ್ಲರ್ ಜ್ವರ ಬಂದವಂತೆ ತಮ್ಲರ್ ಭೀ ಮಾಡಿ ಒರೆಸಿ ನನ್ನ ಮಕ್ಕ ಇದು ಆದಂಗೆ ಐತಿ. ನನಗೆ ಉರಿದು ಬಿಡ್ತಿರಿ ತುಟಿ. ಹಾಗಾಗಿ ಅಳ್ತಾನ ಅಂದ್ಕೊಂಡು ಲಗುನ ಯಾಕೆ ಶಾಂತ ಅದ. ನಿದ್ದೆ ಒಂದು ಐತಲ್ರಿ, ಹೆಸರಿದ್ರೆ ಜಗ್ಗಳತ್ತಿದ್ದ. ಹಂಗೈತೆ ನೋಡ್ರಿಪ್ಪ ಫ್ರೆಂಡ್ಸ್ ಆ ವಾತಾವರಣ. ಇಲ್ಲಿಂದ ಅಲ್ಲಿ ಓದ್ಬಿಟ್ಟೇನೆ, ಅಲ್ಲಿನೂ ಆ ಕಡೆ ಅದು ಇದು ನೆಗಡಿ ಕೆಮ್ಮು ಅನ್ನೋದು. ಒಳ್ಳಿನ ಅಲ್ಲಿ ಇಲ್ಲಿಂದ ಅಲ್ಲಿ ಹೋಗಿವಿ, ಕೆಮ್ಮದು ಕಮ್ಮಿ ಆಗಿಲ್ಲ ಅನ್ನೋಷ್ಟೊತ್ತಿಗೆ ಮತ್ತೆ ಈ ಕಡೆ ಬಂದ್ವಿ. ಹಿಂಗೆ ಆಗ್ಬಿಡ್ತೈತ್ರಿಪ್ಪ. ಈ ಸಲ ಸುಟ್ಟಿ ಮುಗಿಸ್ಕೊಂಡು ಊರಿಗೆ ಹೋದ್ವಿ ಅಂದ್ರಪ್ಪು ಜಂಗ್ ಅನ್ಲಾರ್ದಂಗೆ ಗೌದಾಗಿದ್ದು ಬಿಡ್ದತ್ತಾಗ. ಸಾಲಿಗೆ ಹೆಚ್ಚಿಂದ ಅಡ್ಡಾಡಕ್ಕೆ ಬರೋದಾಗಲ್ಲ. ಎಲ್ಲ ಗಣಪತಿ ಎಲ್ಲ ಶಿವ ನೀನೇ ಅಪ್ಪ ಅಲ್ಲೇ ಅಂದ್ಬಿಡ್ದತ್ತಾಗ. ಸನೇ ಇರ್ಬೇಕ್ರಿಪ್ಪ, ದೂರ ಯಾರೂ ಹೋಗ್ಬೇಡ್ರಿಪ್ಪ. ಇದ್ದೂರು ಲಾಭ ಬೇಲೂರು ಲೊಕ್ಷನ್ ಅಂತಾರಲ್ಲ ಹಂಗೈತೆ. ಎಲ್ಲರೂ ಇರಲಿ ನಮ್ಮೂರ ನಾವು ದುಡ್ಕೊಂಡು ತಿನ್ನೋದು ಬೇಸಿ. ಯಾ ನೌಕರಿ ಅಂತೇಳಿ ಹೋಗಿ ಇದಿಷ್ಟೆಲ್ಲ ಅನ್ಭವಿಸೋದು ಹೇಳ್ರಿ. ಹೋಗೋದು ಬರೋದು ತೊಂದರೆ ಅಲ್ರಿ. ಇಡೀ ಜೀವನ ಪೂರ್ತಿ ಒಂದೇ ಜೀವನ 50 ವರ್ಷ ಅಲ್ಲೇ ಕಳೆದು ಬಂದುಬಿಡ್ತೀವಿ ಜೀವನ ಪೂರ್ತಿ ಇದ್ರೆ. ಆಮೇಲೆ ಒಂದು ಅಕ್ಕ ತಂಗಿಯರ ಪ್ರೀತಿ ಇಲ್ಲ, ಅಣ್ಣ ತಮ್ಮರ ಪ್ರೀತಿ ಇಲ್ಲ. ಬರೀ ಫೋನ್ಯಾಗ ಹಲೋ ಬಾಯ್ ಅಂದರೆ ವಿಡಿಯೋ ಕಾಲ್ ಮಾಡಿದ್ರೆ ಏನು ಉಪಯೋಗ ರೀ. ಅಟ್ಟರ ಸಿಕ್ಕದ್ರಿ ಈಗಿನ ಕಾಲದಾಗ ಟೆಕ್ನಿಕಲ್ ಕಂಡು ಹಿಡಿದು ಅಟ್ಟು ಇರ್ಲಿಕ್ಕಂದ್ರೆ ಇಡೀ ಜೀವನನೇ ಎಲ್ಲ ಅಲ್ಲೇ ಕಳೀದಲ್ರಿಪ್ಪ. ಕಾರ್ಯಕ್ಕೆ ಬರೋದಿಲ್ಲ, ಕರ್ತಕ್ಕೆ ಬರೋದಿಲ್ಲ, ಸಣ್ಣ ಪುಟ್ಟಕ್ಕೆ ಖುಷಿ ಪಡೋದಿಲ್ಲ, ಏನೂ ಇಲ್ಲ. ಜೀವನ ಬೇಸರ. ಇರಲಿ ರೀ, ಹಿಂಗೆ ಅನ್ಕೋತಾನ ವಿಡಿಯೋನ ಮುಗಿಸ್ತೀನಂತ. ನಾನು ನೋಡ್ರಿ ಒಂಥರ ನನಗೂ ಬೇಸರ. ಹೆಂಗಾರ ಮಾಡಿ ಇರಬೇಕು ಅಂತ ಅಂದ್ಕೊಂಡಿನಿ. ಏನು ನಾಳೆಗೆ ನಮ್ಮ ಮನೆಯವ್ರು ಹೋಗ್ಬೇಕಿನ ಒಂಥರ ಊರಿಗೆ ಹೋಗ್ತೀನೋ ಏನು ಇರ್ತೀನೋ ದೇವ್ರಿಗೆ ತಿಂದು ಮಾತು. ನಮ್ಮ ಮಮ್ಮಿ ಇರು ಬೇಕಾದ್ರೆ ನಾವು ಬಿಡಾಕ್ ಬರ್ತೀನಂತ ಅಂತೇಳಿ ಮಮ್ಮಿ ಅಂತ. ಒಂದು ಲೆಕ್ಕ ನೋಡಿದ್ರೆ ಅಲ್ಲಿ ಕುದಿ ಸದ್ಯಕ್ಕೆ ಸದಲ್ಲಿ ಕುದಿ ನೋಡಿದ್ರೆ ಈಗ ಇಷ್ಟ ಅವತಾರ ಆಗೈತಿ. ಇನ್ನೂ 2 ತಿಂಗಳು ಅಲ್ಲೇ ಇದ್ದೀವಿ ಅಂದ್ರೆ ಮತ್ತಿದು ಕುದಿ ನಾವು ಒದ್ದಾಡ್ಬಿಡ್ತೀವಿ. ಆದ್ರೆ ಒಂದು ಏನಪ್ಪ ಅಂತಂದ್ರೆ ಚೇಂಜಸ್ ಯಾರೂ ಇರೋಂಗಿಲ್ಲ ರೀ. ಈಗ ನಾವು ಓದ್ನಿ ಅನ್ಕೋ, ರಚಿತಾ ಊರಿಗೆ ಓದೋಕ್ಕೆ 2 ತಿಂಗಳು ಬರೋಲ್ಲ. ನನ್ನ ಗೆಳತಿಯರು ಯಾರ್ಯಾರು ಇರೋದಲ್ಲ ಎಲ್ಲರೂ ದೂರಿಂದ ಅಂದ್ರೆ ನಮ್ಮ ಕರ್ನಾಟಕ ಬಿಟ್ಟು ಗೋವಾದೊಳಗೆ ಅದಾರೆ. ಮಕ್ಕಳು ಸುಟ್ಟಿ ಕೊಟ್ಬಿಟ್ಟು ಎಲ್ಲರೂ 2 ತಿಂಗಳರಲ್ಲಿ 1 ತಿಂಗಳಲ್ಲಿ ಊರಿಗೆ ಬರೋರೆ, ಯಾರೂ ಇರೋದಿಲ್ಲ. ಹಾಗಾಗಿ ಹೋಗ್ಯಾರ ಏನು ಮಾಡಲಪ್ಪ ಬ್ಯಾಸ್ಗ್ಯಾಗ ಈಗ ಅನ್ನಂಗೆ ಹಂಗಾಗೈತಿ. ಜೂನ್ಗಿಂತ ಸರಿ ಸಾಲಿ ಚಲೋ ಆದ್ರೆ ನನಗೂ ಆಗಂಗಿಲ್ಲ ಬರೋಕೆ. ನಾನು ಮತ್ತು ಸುಟ್ಟಿದ್ದಾಗೆ ಬರಬೇಕಾಗುತ್ತೆ ಅಂದ್ಕೊಂಡಿನಿ. ಇರ್ಬೇಕಂತೇಳಿ ಮುಂಜಾನೆ ಅಂದಾಗ ಡಿಸಿಷನ್ ಏನಾಗುತ್ತೆ ಗೊತ್ತಿಲ್ಲ. ಇರೋದಾದ್ರಂತೂ ಖುಷಿನೇ, ಹೋಗೋದಾದಂತೂ ಹೀಗೀಗ. ಮತ್ತೆ ನಾಳೆ ಸಿಗೋಣ, ಬಾಯ್.